ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವು ನಿನ್ನೆ ನೈಟು ಸಡನ್ನಾಗಿ ನಾನು ತವ್ರ ಮನೆಗೆ ಬರೋಕ್ಕಾಯ್ತು. ಯಾಕಂದರೆ ಇಲ್ಲಿ ನಮ್ಮ ಮಾಮನ ಮಗಳ ಮದುವೆ ಇದೆ. ಹಾಗಾಗಿ ನಾವು ಅಲ್ಲಿ ನೈಟು ನಮ್ಮ ಮನೆಯವರು ಫ್ರೆಂಡ್ದೊಂದು ಮದುವೆ ಇತ್ತು. ಹಾಗಾಗಿ ಅಲ್ಲಿ ನೈಟ್ ಅವ್ರ ಮದುವೆ ಮುಗಿಸ್ಕೊಂಡು ಆಮೇಲೆ ನಾವು ನೈಟು ನಮ್ಮ ಊರಿಗೆ ಬಂದ್ವಿ. ಚಾ ಕುಡಿದ್ರೇನ? ಕಪಿಶನಿಗಳು ಮನಿ ಒರ್ಸಾಕತ್ತಾರ. ಅಲ್ಲಿ ಒಳಗೆ ಹೋಗ್ಬೇಕು ಒರ್ಸಾಕತ್ತಾಳ. ಹೊರಗಡೆ ಇವರಿಬ್ರು ತಮ್ಮ ಆಟನೇ ತಾವು ಮಾಡಾಕತ್ತಾರ. ಸಣ್ಣ ಅರ್ಬಿ ತಗೊಂಡು ತಾವೇ ಒರ್ಸಾಕತ್ತಾರ. ಮನಿ ಎಷ್ಟ್ರ ಮಟ್ಟಿಗೆ ಸ್ವಚ್ಛ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಬಟ್ನಲ್ಲಿ ಮನಿ ಒರೆಸ್ತಾರ. ಅವ್ರ ಅಮ್ಮಗ ಕೆಲಸ ಕಮ್ಮಿ ಮಾಡ್ಬೇಕಂತಂದು ತಾವ ಮನಿ ಒರ್ಸಾಕತ್ತಾರ. ಅಲ್ಲಿ ಮುದೇತ ಮನಿ ಎದಕ್ಕೆ ಒರ್ಸಾಕತ್ತೀರಿ ಈಗ? ಅವ್ರ ಅಮ್ಮ ಮನಿ ಒರ್ಸ್ರಿ ಅಂತ ಹೇಳ, ಮನಿ ಹೊಲಸಾಗೈತಂತಂದು ಮನಿ ಒರ್ಸ್ರಿ ಅಂತ ಹೇಳ. ಹಂಗಾಗಿ ಎಲ್ರು ಕಲ್ತೀಗ ಮನಿ ಒರ್ಸಾಕತ್ತಾರ. ಎಷ್ಟು ಸ್ವಚ್ಛ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಚಿಟ್ಮಿನ್ ನಮ್ಮ ಮನೆಗೆ ಹೋಗಿನ ಕೆಲಸ ಹಚ್ಬೇಕ್ರಿ. ಇಲ್ಲಿ ಕೆಲಸ ಮಾಡಾಕತ್ತಾಳಲ್ಲ, ನಮ್ಮ ಮನೆಗೆ ಹೋಗಿದ್ದು ನಮ್ಮ ಮನೆ ತೊಳೆಯಕ್ಕೆ ಹಚ್ಬೇಕು ಆಕಿನ. ಚಾ ಕುಡಿದ್ರೇನ? ಜಸ್ಟ್ ಈಗ ಎದ್ದಾರ, ಬ್ರಷ್ ಮಾಡ್ಯಾರ, ಚಾ ಕುಡಿದಾರ. ಅವ್ರಮ್ಮ ಮನಿ ಒರ್ಸಂತ ಹೇಳಾಳ, ಹಂಗಾಗಿ ಮನಿ ಒರ್ಸಾಕತ್ತಾರ. ಇವ್ರು ಮುಂದ್ ಒರ್ಸಾಕತ್ತಾರ. ಆಕೆ ಹಿಂದಿಂದ ಒರ್ಸ್ಕೊಂಬರಾಕತ್ತಾಳ. ಆಕೆ ಎಷ್ಟು ಸ್ವಚ್ಛ ಒರೆಸ್ತಾಳೋ, ಇವ್ರು ಎಷ್ಟು ಸ್ವಚ್ಛ ಒರೆಸ್ತಾರೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಒರ್ಸಾಕತ್ತಾರ. ನಾಷ್ಟ ಏನು ಮಾಡಮ್ರಪ್ಪ? ಮುದೆ ನಾಷ್ಟ ಇಡ್ಲಿ. ಬನ್ನಿ, ಇವತ್ತು ನಮ್ಮ ಮನ್ಯಾಗ ನಾಷ್ಟ ಇವತ್ತು ಇಡ್ಲಿ ಮಾಡಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ವಿಡಿಯೋ ಇಲ್ಲಿಗೆನ ಮುಗಿಸ್ತೀನಿ. ನಾನು ಜಸ್ಟ್ ಇವಾಗ ಎದ್ದೀನ್ರಿ. ಎದ್ದು ಈಗ ತಾನೇ ಇನ್ನೂ ಬ್ರಷ್ ಮಾಡಿಲ್ಲ. ಇವರು ಕಪಿಶನ್ಯಗಳು ಮನೆ ತೊಳೆದು ನೋಡ್ಕೊಂತ ನಿಂತೀನಿ ನಾನು. ಬ್ರಷ್ ಮಾಡಿ ಇನ್ನು ಇಡ್ಲಿ ಮಾಡಬೇಕು. ಇನ್ನು ಸ್ವಲ್ಪ ತಾದನ ಇವರೆಲ್ಲರೂ ಹೊಟ್ಟೆ ಹಸ್ತೈತಂತಾರೆ. ಹಂಗಾಗಿ ಇವಾಗ ನೆಕ್ಸ್ಟ್ ಇವಾಗ ಇಡ್ಲಿ ಮಾಡೋಣ. ನಾನು ಇಡ್ಲಿ ಮಾಡೋ ಮುಂದೆ ಮತ್ತೆ ನಿಮ್ಗೆ ಸಿಗ್ತೀನಿ. ಬರೀ ಇವಾಗ ನಾಷ್ಟಕ್ಕೆ ಇಡ್ಲಿ ಮಾಡೋಣ. ಏನೋ ಗೊತ್ತಿಲ್ಲ, ಊರಿಗೆ ಬಂದರೆ ಎಲ್ಲರಿಗೂ ಒಂಥರ ಖುಷಿ. ಎಲ್ಲರಿಗೂ ಅಂದ್ರೆ ಮಕ್ಕಳಿಗಂತರೂ ನಾನು ಊರಿಗೆ ಬಂದರೆ ತುಂಬಾ ಖುಷಿ. ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ತಾವೆ ಅನ್ನೋದು. ಇವಾಗ ಇಡ್ಲಿ ನಿನ್ನೆ ನಮ್ಮವ್ವ ಉದ್ದಿನಬೇಳೆ ನೆನೆ ಹಾಕಿದ್ಲೆ ಅಂತೆ. ಅವಾಗ ಇಡ್ಲಿ ಮಾಡೋಕತ್ತಿದ್ವಿ. ಅಮ್ಮ ನನ್ನ ಸಸಿ ಇಡ್ಲಿ ಪಾತ್ರೆನ ತೊಳ್ಕೊಂಬಂದಿದ್ಲು. ನಾ ಮನೆಗೆ ಕೆಲಸ ಮಾಡಕತ್ತಿದ್ನಿ ಅಂದ್ರೆ ಪ್ರತಿಯೊಬ್ಬರು ನನ್ನ ಕೈಯಾಗ ಏನಾದರೂ ಕೆಲಸ ಮಾಡ್ತಾರ್ರಿ. ನಾನು ಇಡ್ಲಿ ಇಟ್ಟು ಕಲಿಸ್ತೀನಿ, ಹೋಗಿ ನೀನು ಇಡ್ಲಿ ಪಾತ್ರೆ ತೊಳ್ಕೊಂಬ ಅಂತ ಹೇಳಿದೆ. ಹಂಗಾಗಿ ಅವಳು ಹೋಗಿ ಇಡ್ಲಿ ಪಾತ್ರೆ ತೊಳ್ಕೊಂಬಂದಿದ್ಲು. ಇಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು. ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನ ಸ್ವಲ್ಪ ತುಳು ಮಾಡ್ಕೊಳಕತ್ತಿದ್ನೆ. ನೋಡಿ ಇವಾಗ ಇಡ್ಲಿ ಹಿಟ್ಟಿನ ಅದಕ್ಕೆ ಬಂದೈತಿ. ಆಮೇಲೆ ನಾನು ನೈಟು ಉಪ್ಪು ಹಾಕಿಟ್ಟಿದ್ದಿಲ್ಲ. ಹಂಗೆ ಉದ್ದಿನಬೇಳೆ ಮತ್ತು ರವಾನ ಕಲಸಿಟ್ಟಿದ್ನಿ. ಇವಾಗ ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಕೊಂಡೆ. ಯಾಕಂದರೆ ಇಲ್ಲಿ ನಮ್ಮವರು ಸಣ್ಣ ಉಪ್ಪು ಬಳಸೋದಿಲ್ಲ, ಸ್ವಲ್ಪ ಕಲ್ಲು ಉಪ್ಪು ಬಳಸ್ತಾರೆ. ಹಂಗಾಗಿ ಸ್ವಲ್ಪ ಉಪ್ಪು ಕರಗಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊತೈತಲ್ರಿ. ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು, ಮತ್ತು ಹಿಟ್ಟು ಕೂಡ ಗಟ್ಟಿಯಾಗಿತ್ತು. ಹಂಗಾಗಿ ಹಿಟ್ಟಿಗೆ ಮತ್ತು ಉಪ್ಪಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪೆಲ್ಲ ಕರೆಸ್ಕೊಂಡು ಹಿಟ್ಟು ಸಹ ಇಡ್ಲಿ ಅದಕ್ಕೆ ಬರೋವರೆಗೂ ಕಲಿಸ್ಕೊಳ್ಳೋಣ. ಹಿಟ್ಟು ಕಲಿಸ್ಬೇಕಾದ್ರೆ ನನ್ನ ಸೊಸೆ ಹೇಳಕತ್ತಿದ್ರು, ಅತ್ತೆ ನಿಂಗೆ ಇಡ್ಲಿ ಮಾಡೋಕೆ ಬರ್ತಾನ ಅಂತಂದು. ಇಲ್ಲ
ನಂಗೆ ಮಾಡಕ್ಕೆ ಬರಲ್ಲ ನೀನೇ ಮಾಡಿ ಬಾ ಅಂತ ಹೇಳಕತ್ತಿದ್ದೆ. ಇಲ್ಲಿ ಇಡ್ಲಿ ಪಾತ್ರೆನ ಅವಳು ಹೋಗಿ ತೊಳ್ಕೊಂಬಂದಿದ್ಲು. ಹಂಗಾಗಿ ಇಡ್ಲಿ ಪಾತ್ರೆ ಒಳಗೆ ನೀರಿದ್ವು. ಹಂಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಳಕತ್ತೀನಿ. ನೋಡ್ರಿ, ನಾ ಅಡ್ಗೆ ಮಾಡಕತ್ತಿದ್ದೆ ಅಂದರೆ ಎಲ್ಲರೂ ಕುತ್ಕೊಂಡಿದ್ರಲ್ಲಿ. ಒಬ್ಬರು ವಿಡಿಯೋ ಮಾಡಕತ್ತಾರ. ನನ್ನ ಅಕ್ಕನ ಮಗಳು ವಿಡಿಯೋ ಮಾಡಕತ್ತಿದ್ಲು. ನಾನು ಇಡ್ಲಿ ಮಾಡಬೇಕಾದ್ರೆ ಇದನ್ನು ಕಾಟನ್ ಅರ್ಬಿ ಹಾಕ್ತಿದ್ನಿ. ಬಟ್ ಇವಾಗ ಇಲ್ಲಿ ಕಾಟನ್ ಅರ್ಬಿ ಸಿಗಲಿಲ್ಲ. ಹಂಗಾಗಿ ಒಂದು ದಿನಕ್ಕೆಲ್ಲ ಏನ್ರಿ ಇವರು ಜಾಸ್ತಿ ನಾಷ್ಟ ಮಾಡೋದಿಲ್ಲ. ಹಳ್ಳಿ ಒಳಗೆ ಬರೀ ರೊಟ್ಟಿ ಪಲ್ಯ ಇದ್ರೆ ಅದೊಂದೇ ಅವರಿಗೆ ಹಬ್ಬ ಅನ್ಸುತ್ತೆ. ಹಂಗಾಗಿ ನಾನು ಮತ್ತೆ ಇಲ್ಲಿ ಕಾಟನ್ ಅರ್ಬಿನ ವೇಸ್ಟ್ ಮಾಡೋದಂತಂದು ಹಂಗಾಗಿ ಆಳಿನ ಹಾಕಿದೆ. ಇವಾಗ ಆಳಿ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ಲಿನ ಹಾಕೊಳ್ಳೋಣ. ಇದಕ್ಕೆ ನೋಡಿ ಇಲ್ಲಿ ಎಲ್ಲರೂ ಕೂತಾರ. ಅಲ್ಲಿ ಸೈಡಲ್ಲಿ ನನ್ನ ಅಳಿಯ ಶೇಂಗಾನ ಮತ್ತು ಮೆಣಸಿಕಾಯಿನ ಫ್ರೈ ಮಾಡಕತ್ತಾನ. ಏನೋ ಗೊತ್ತಿಲ್ಲ, ನಾ ಕೆಲಸ ಮಾಡಕತ್ತಿದ್ರೆ ಅವ್ರು ಅರ್ಧ ಕೆಲಸ ಅವರೇ ಮಾಡಿಬಿಡ್ತಾರೆ. ಹಂಗಾಗಿ ಅದೊಂಥರ ಏನೋ ನನಗೆ ಖುಷಿ, ಬೇಜಾರು ಅನ್ಸೋದಿಲ್ಲ. ಮಕ್ಕಳಿದ್ರೆ ಎಲ್ಲ ನೋವು ಮರಿತೀವಿ ಅಂತಾರಲ್ರಿ. ಹಂಗಾಗಿ ನಾನು ಮಕ್ಕಳ ಜೊತೆ ಇದ್ದೆ ಅಂದರೆ ನನ್ನ ಮನಸ್ಸಲ್ಲಿ ನನಗೆ ಎಷ್ಟೇ ನೋವಿದ್ರು ಮಕ್ಕಳ ಜೊತೆ ಗುದ್ದಾಡ್ಕೊಂತ ಅವರು ಸ್ಕೂಲ್ನಾಗ ಹೇಳೋಂಥ ಸ್ಟೋರಿಗಳನ್ನು ಕೇಳ್ಕೊಂತ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತೀವಿ. ಅದು ಒಂಥರ ಟೈಮ್ ಯಾವ ರೀತಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಾನು ಹಳೆಯ ಮೆಣ್ಸಿನ್ಕಾಯಿ ಫ್ರೈ ಮಾಡಕತ್ತಿದ್ನಲ್ರಿ, ಆ ಮೆಣ್ಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ನಿ. ಎಣ್ಣೆ ಹಾಕೋಣ ಅಂತಾನ ಅತ್ತಿ ಅದು ಸಿಡಿತೈತಿ, ನಾವು ಉರಿದಿಲ್ಲ ನೋಡು ಅಂತ ಹೇಳಿದ. ಅದೇನಾಗಲ್ಲ, ಸ್ವಲ್ಪ ಹಿಂದಕ್ಕೆ ಸರಿ ಆಮೇಲೆ ಉರಿ ಅಂತ ಹೇಳಿದ್ನೆ. ಅದು ಚಟ್ ಅನ್ನುತ್ತಲ್ರಿ. ಹಂಗಾಗಿ ನಾವು ಉರಿದಿಲ್ಲ, ಸಾಕ್ಬಿಟ್ಟು ಹೋಗಿ ನೋಡು ಅಂತಂದ. ಆಯ್ತು ಬಿಡು ಅಂದೆ. ಆಮೇಲೆ ಅದು ಎಣ್ಣೆ ಚಟ್ ಅಂದು ಸ್ವಲ್ಪ ಸೌಂಡ್ ಕಮ್ಮಿ ಆಗುತ್ತಲ್ರಿ. ಆ ಸೌಂಡ್ ಕಮ್ಮಿ ಆಗಿಂದ ತಿರ್ಗಾ ಮತ್ತೆ ನಾವು ಅವನೇ ಉರಿಯಾಕತ್ತಿದ್ನೆ. ಯಾಕೆ ನಾ ಉರಿತೀನಿ ಅಂದೆ. ಇಲ್ಲ ನಾ ಉರಿತೀನಿ, ಕಮ್ಮಿ ಆಯ್ತಲ್ಲ ಅಂತಂದು ಅವನೇ ಉರಿಯಾಕತ್ತಿದ್ನೆ. ಇವಾಗ ಮೆಣ್ಸಿನ್ಕಾಯಿನ ಹುರಿದವ, ಶೇಂಗಾನ ಮತ್ತು ಮೆಣ್ಸಿನ್ಕಾಯಿನ ಹುರಿದ. ಆಮೇಲೆ ತೆಂಗಿನಕಾಯಿ ಸಹ ಅವನೇ ಹೊಡ್ಕೊಂಬಂದು ಆಮೇಲೆ ಕೊಬ್ಬರಿ ಸಹ ಅದಕ್ಕೆ ಹಾಕ್ಬೇಕಲ್ರಿ. ಕೊಬ್ಬರಿನ ತೆಂಗಿನಕಾಯಿ ತೊಗೊಂಬೋಗಂತ ಹೇಳಿದೆ. ಹಂಗಾಗಿ ತೆಂಗಿನಕಾಯಿ ಅಂಗಡಿ ಒಳಗಿದ್ವು. ಹಂಗಾಗಿ ತೆಂಗಿನಕಾಯಿ ತಂದು ಸ್ವಲ್ಪ ಕೊಬ್ಬರಿನ ತುರ್ಕೊಂಬ ಅಂತ ಹೇಳಿದೆ. ಹಂಗಾಗಿ ತೆಂಗಿನಕಾಯಿನ ತರೋಕೆ ನಾನು ಹೊಕ್ಕಿನಂತಂದು ಇಬ್ಬರು ಜಗಳ ಮಾಡ್ಕೊಂತ ಹೋದ್ರು. ಬಟ್ ಯಾರು ತೊಂಬರ್ತಾರೋ ಗೊತ್ತಿಲ್ಲ, ಹೋಗ್ಯಾರ. ಈ ಕಡೆ ಒಂದು 3 ಕುಂತಾರಿ ನನ್ನ ಮುಂದೆ. ಅವರು ಸ್ಕೂಲ್ದು ಅದನ್ನು ಹೇಳಕತ್ತಿದ್ರು. ಒಬ್ಬರು ತಪ್ಪನ ಒಬ್ಬರು ನಮ್ಮ ಸ್ಕೂಲಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತಂದು ಹೇಳಕತ್ತಿದ್ರು. ಅದು ಅಲ್ದೇ ಮತ್ತೆ ತಮ್ಮ ಬಗ್ಗೆನೇ ಚಾಡ ಹೇಳ್ತಾರೆ. ಅವರು ಅವ್ರ ಅಕ್ಕನ ಬಗ್ಗೆ ಈ ಅಕ್ಕ ಹೇಳೋದು, ತಂಗಿ ಬಗ್ಗೆ ಹೇಳೋದು, ಒಟ್ನಲ್ಲಿ ನನ್ನ ಮುಂದೆ ಚಾಡ ಹೇಳೋದು, ತಮ್ಮ ಸ್ಕೂಲ್ ಬಗ್ಗೆ ಹೇಳೋದು ಎಲ್ಲನೂ ಹೇಳಕತ್ತಾರೆ. ಇಲ್ಲಿ ನಮ್ಮ ಚಿಟ್ಮಿಗೆ ಬಂದು ಶೇಂಗಾ ಇದ್ರಂತರೂ ಮುಗೀತಿ. ಶೇಂಗಾ ಮುಂದೆ ಎಷ್ಟಾರ ಇರಲ್ಲಕ್ಕ ಸಾಕು ಅನ್ಸೋದಿಲ್ಲ ಆಕಿಗೆ. ಶೇಂಗಾನೆಲ್ಲ ತಿಂದು ಖಾಲಿ ಮಾಡ್ತೆ ಅಂತಂದು ಸೈಡಲ್ಲೇ ತಿಟ್ಕೊಂಡೆ. ತಿನ್ನೋದಿಲ್ಲ ತಂಬ, ಅಷ್ಟೂ ಸ್ವಲ್ಪ ತಿಂತೀನಿ ಆಮೇಲೆ ಮಿಕ್ಸಿ ಹಾಕಂತಂತ ಹೇಳಕತ್ತಿದ್ಲು. ಬ್ಯಾಡ ಅಳವಾ ನಿನ್ನ ಖಾಲಿ ಮಾಡ್ತೆ ಅಂತ ಹೇಳಿದ್ರೆ. ಆಮೇಲೆ ಅಲ್ಲಿ ಹಸಿ ಶೇಂಗಾ ಇದ್ವು, ಆ ಹಸಿ ಶೇಂಗಾನ ತಿನ್ನಕತ್ತಿದ್ಲು. ಹಸಿ ಶೇಂಗಾ ತಿನ್ನಂತ ಹೇಳಿದ್ವಿ. ಇವಾಗ ಇಡ್ಲಿ ಕೂಡ ರೆಡಿ ಆಗುತ್ತೆ. ಇಡ್ಲಿನ ತೆಗಿ ಮುಂದೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇಡ್ಲಿ ಬಂದಿದ್ದಾವೆ ಅಂತಂದು. ನೋಡಿ, ಇಲ್ಲಿ ಪ್ರತಿಯೊಬ್ಬರು ಒಂದೊಂದು ಸ್ಟೋರಿ ಹೇಳ್ತಾರೆ. ಆ ಸ್ಟೋರಿ ಕೇಳೋಕನೇ ಒಂಥರ ಖುಷಿ. ಇಲ್ಲಿ ನನ್ನ ದೊಡ್ಡಕ್ಕನ ಮಗಳು ಬಂದು ಅವಳು ಸ್ಕೂಲಲ್ಲಿದ್ದೊಂದು ಸ್ಟೋರಿ ಹೇಳಕತ್ತಿದ್ಲು. ಸ್ಕೂಲ್ ಸ್ಟೋರಿ ಹೇಳಕತ್ತಿದ್ದಿಲ್ಲ ಆಕಿ. ಬಂದು ಅಲ್ಲಿ ಓಣ್ಯಾಗ ಯಾರ ಜಗಳ ಮಾಡಕತ್ತಿದ್ರಂತೆ, ಆ ಜಗಳದ್ದು ಸ್ಟೋರಿ ಬಂದು ಹೇಳಕತ್ತಿದ್ಲು ಆಕಿ. ನೀನು ನೋಡೋಕೆ ಬರಲಿಲ್ಲ ಕಕ್ಕಿ ಅಂತಂದು ಹೇಳಕತ್ತಿದ್ಲು. ನಾನು ಬ್ರಷ್ ಮಾಡಿ ಡೈರೆಕ್ಟು ಇಡ್ಲಿಗೆ ರೆಡಿ ಮಾಡ್ಬೇಕಂತಂದು ಬಂದೆ. ಟೀ ಕುಡ್ದಿದ್ದಿಲ್ಲ, ಹಂಗಾಗಿ ಇವಾಗ ಟೀ ಕುಡಕತ್ತೀನಿ. ನನ್ನ ಅಣ್ಣನ ಮಗಗಂತೂ ಟೀ ಅಂದ್ರೆ ತುಂಬಾ ಹುಚ್ಚರಿ. ಹಂಗಾಗಿ ನಾನು ಕುಡಿಯೋದು ನೋಡಿ ನಾನು ಟೀ ಕುಡಿತೀನಿ ಅಂತಂದು ಹೇಳಿದೆ. ನಾನು ಸ್ವಲ್ಪ ಕುಡಿದು ಕೊಟ್ಟೆ, ಕುಡಿ ಅಂತಂದು. ಬನ್ನಿ, ಇವಾಗ ನಮ್ಮ ಇಡ್ಲಿ ಕೂಡ ರೆಡಿ ಆಗ್ಯಾವ. ಇಡ್ಲಿ ಯಾವ ರೀತಿ ಬಂದವ ನೋಡ್ರಿ. ಈ ಥರ ಸಾಫ್ಟಾಗಿ ಇಡ್ಲಿ ಬರಬೇಕು. ಸಾಫ್ಟಾಗಿ ಬಂದರೆ ತಿನ್ನೋಕೆ ಟೇಸ್ಟಾಗಿರ್ತವೆ. ಆಮೇಲೆ ಇಡ್ಲಿ ಕೂಡ ಗಟ್ಟಿ ಆಗಬಾರ್ದು. ನಾವು ಇಡ್ಲಿ ಹಿಟ್ಟು ಕಲಿಸ್ಕೋಬೇಕಾದ್ರೆ ನಾವು ಸ್ವಲ್ಪ ನೀರನ್ನ ನೋಡಿಕೊಂಡು ಕಲಿಸ್ಕೋಬೇಕು. ತುಂಬಾ ಜಾಸ್ತಿ ನೀರಾದರೆ ಆಮೇಲೆ ಅದು ಇದ್ರಾಗ ನೀರು ನಿಂತುಬಿಡ್ತವೆ. ನಂದು ಲಾಸ್ಟಲ್ಲಿ ಹಂಗಾಗಿತ್ತು. ಪಾತ್ರೆ ಕೆಳಗೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ನ, ಹಂಗಾಗಿ ಒಂದು ಪ್ಲೇಟ್ ಒಳಗೆ ನೀರು ಮೇಲ್ಗಡೆ ಬಂದಿತ್ತು. ಆಮೇಲೆ ಹಿಟ್ಟು ಕಲಿಸ್ಬೇಕಾದ್ರೂ ಕೂಡ ನಾವು ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬಾರ್ದು. ಹಂಗಾಗಿ ನೀರು ಹಾಕೊಂಡ್ರೆ ಗಂಜಿ ಬಿಟ್ಟುಬಿಡುತ್ತೆ. ಹಂಗಾಗಿ ನೀರನ್ನ
ನೋಡಿಕೊಂಡು ಇಡ್ಲಿ ಅದಕ್ಕೆ ಹಾಕ್ಕೊಂಡು ಇಡ್ಲಿ ಮಾಡ್ಕೋಬೇಕು. ಇವಾಗ ಇಡ್ಲಿ ಎಲ್ಲ ಮಾಡಿದಾಗೈತಿ. ನಮ್ಮವ್ವ ಅಂಗಡಿ ಒಳಗಿರ್ತಾಳ್ರಿ, ಹಂಗಾಗಿ ಆಕೆ ನಾಷ್ಟಕ್ಕೆ ಬಂದಿದ್ದಿಲ್ಲ. ಆಕೆಗೆ ನಾಷ್ಟಕ್ಕೆ ಕೊಟ್ಟು ಬರೋಕೆ ಕಳ್ಸಾಕತ್ತಿದ್ದೆ. ನನ್ನ ಅಣ್ಣನ ಮಗ ಹೇಳಾಕತ್ತಿದ್ನ, ನಾನು ಅಮ್ಮಗೆ ಹೋಗಿ ಕೊಟ್ಟು ಬರ್ತೀನಿ ಕೊಡು ಅಂತಂದು ನಾ ಹೇಳಾಕತ್ತಿದ್ದೆ. ನಿಮ್ಮ ಅಮ್ಮಗೆ ಹೋಗಿ ಕೊಟ್ಟು ಬರತ್ಲೆ ನೀ 2 ಇಡ್ಲಿನ ತಿನ್ಕೊಂತ ಅಂಗಡಿ ಬರೋಷ್ಟ್ರೊಳಗನೆ ನೀ 2 ಇಡ್ಲಿ ತಿಂದಿರ್ತಿ ಅಂತ ಹೇಳಿದೆ. ಅವ ಹೇಳಾಕತ್ತಿದ್ದ ಇಲ್ಲಿ ಕೊಡು ಅಂತಂದು. ನಾನಿವಾಗ ಇಲ್ಲಿ ನನ್ನ ಮಗನ ಕೈಲೇ ಇಡ್ಲಿ ಕಟ್ ಕಳ್ಸಾಕತ್ತೀನಿ. ಅವನಿಗೆ ಹೇಳಿದೆ, ನೀನು ಹೋಗತ್ಲೆ ಇಡ್ಲಿ ತಿನ್ಕೊಂತ ಹೋಗ್ಬೇಡಪ್ಪ, ಹಂಗೆ ಕೊಟ್ಟು ಅಂತಂದು. ಅವರೆಲ್ಲ ಹೇಳಾಕತ್ತಿದ್ರು, ಮುತ್ತಣ್ಣ ಎಷ್ಟು ಇಡ್ಲಿ ತಿಂದು ಬಂದಿ ಅಂತ ಕೇಳಕತ್ತಿದ್ರು. ಬನ್ನಿ ಇವಾಗ ಎಲ್ಲರೂ ನಾಷ್ಟ ಮಾಡೋಣ. ನೋಡಿ ಈ ಥರ ಮನೆ ತುಂಬ ಮಕ್ಕಳಿದ್ದು ಅಂದ್ರೆ ಏನೋ ಒಂಥರ ಖುಷಿ ಅಲ್ರಿ. ಬರೀ ಎಲ್ಲರೂ ನಾಷ್ಟ ಕರೆಯಕತ್ತಾರ, ಎಲ್ಲರೂ ನಾಷ್ಟ ಮಾಡಮ್ರಿ. ಇವಾಗ ಏನೋ ಇನ್ನೊಬ್ಬೇಕು ಮಿಸ್ ಆಗಿಡ್ರಿ, ಆಕೆ ನಮ್ಮ ಜೊತೆ ಸೇರೋದಿಲ್ಲ ಅಂತ. ಆಕೆ ಮನೆಯೊಳಗೆ ಶಟ್ಕೊಂಡು ಕುಂದ್ಕೊಂಡಾಳ. ನಮ್ಮ ಮನೆಯಾಗಿದ್ಲಲ್ರಿ ಆಕೆ. ನಾವು ನಾಷ್ಟ ಮಾಡ್ಕೊಂಡು ಇವಾಗ ಸ್ವಲ್ಪ ಬಟ್ಟೆ ಶಾಪಿಂಗ್ ಐತೆ, ಹಂಗಾಗಿ ನಾವು ಇವಾಗ ಬಟ್ಟೆ ಶಾಪಿಂಗ್ ಹೋಗ್ತಾ ಇದ್ವಿ. ಬಟ್ಟೆ ಶಾಪಿಂಗು ಮತ್ತು ನಂದು ಪರ್ಸ್ನಲ್ಲು ಕೆಲಸ ಒಂದೈತ್ರಿ ಕುಷ್ಟಗಿ ಒಳಗೆ. ಸಿಟಿಗೆ ಹೋಗ್ಬೇಕು, ಹಂಗಾಗಿ ಸ್ವಲ್ಪ ಸಿಟಿಗೆ ಹೋಗಿ ಬಂದ್ರೆ ಆಯ್ತು ಅಂತಂದು ಸಿಟಿಗೆ ಹೊಂಟಿವಿ. ಸ್ವಲ್ಪ ಇರಿ, ಬಿಸಿಲಾಗ ಹೋಗ್ತೀವಲ್ಲ, ಸ್ವಲ್ಪ ನೀರು ಕುಡಿದು ಹೋದ್ರೆ ಆಯ್ತು ಅಂತಂದು ನೀರು ಕುಡಿಯಾಕತ್ತಿದ್ನೆ. ಬನ್ನಿ ಇವಾಗ ನಾವು ಸಿಟಿಗೆ ಹೋಗೋಣ. ನಾನು ಒಬ್ಬಳೇ ಏನು ಹೋಗ್ತಾ ಇಲ್ಲ, ನಾನು ಮತ್ತು ನನ್ನ ಅಕ್ಕನ ಮಗಳು ಹೋಗ್ತಾ ಇದ್ವಿ. ಈಗ ಅವಳು ತಮ್ಮ ಮನೆ ಹತ್ರ ಅದಾಳ, ಹಂಗಾಗಿ ಅವಳ ಹೋಗಿ ಕರ್ಕೊಂಡು ನಾನು ಸಿಟಿ ಕಡೆ ನಮ್ಮ ಪಯಣ ಚಲೋ. ಟೈಮ್ ಬಂದು 11 ಗಂಟೆ ಆಗೈತ್ರಿ. 11 ಗಂಟೆಗೆ ಎಷ್ಟೊಂದು ಬಿಸಿಲಿತ್ತು ನೋಡಿ. ಅವಳು ಬಂದ್ಲು ರೆಡಿಯಾಗಿಲ್ಲ ಅಂತ. ನಾನು ಅದನ್ನು ರೆಡಿಯಾಗಿನ ತಡಿ ಆಮೇಲೆ ಹೋಗೋಮಂದ್ಲು. ಇಲ್ಲ ಬಾವ ಹೋಗೋಮ ಅಂತಂದನ್ನೆ. ಆಯ್ತು ನಡಿ ಹಾಗಾದ್ರೆ ಅಂತಂದು ಬಂದ್ಲು. ಹಣೆಗೆ ಏನೂ ಹಚ್ಕೊಂಡಿದ್ದಿಲ್ಲ, ಹಂಗಾಗಿ ನಿಂದ್ರು ಹೋಗೋಮ ಅಂದ್ಲು. ಹಣೆಗೆ ಹಚ್ಕೊಂಬಾ ಹೋಗೋಣ ಅಂತಂದು ಹಣೆಗೆ ಹಚ್ಕೊಂಡು ಇವಾಗ ಮತ್ತೆ ರಿಟರ್ನ್ ನಾವು ಹೋಗ್ತಾ ಇದ್ವಿ. ಚಂದ ಬನ್ನಿ ನಾವು ಇವಾಗ ಜಸ್ಟ್ ಸಿಟಿ ಒಳಗೆ ಬಂದ್ವಿ. ಸಿಟಿ ಒಳಗೆ ಬರೋಣ. ಅಲ್ಲಿ ನಮ್ಮೂರು ಗಾಡಿ ಪಾರ್ಕ್ ಮಾಡ್ತಾರಂದ್ರೆ, ಅಲ್ಲಿ ಗಾಡಿ ಪಾರ್ಕ್ ಮಾಡಬೇಕಾದ್ರೆ ಇಲ್ಲಿ ಈ ಥರ ಹೂವಿನ ಗಿಡ ಎಲ್ಲ ಅದಾವ. ಎಷ್ಟು ಕಲರ್ಫುಲ್ಲಾಗಿ ಹೂವಿನ ಗಿಡ ಇರ್ತಾವಂದ್ರೆ ಅಷ್ಟು ಕಲರ್ಫುಲ್ಲಾಗಿ ಹೂವಿಂಗಿರ್ತಾವ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬಳದು ಶುಕ್ರವಾರ ಮದುವೆ ಐತಿ, ಹಂಗಾಗಿ ಅವಳು ಫೇಶಿಯಲ್ ಮಾಡಿಸ್ಕೊಳಕ್ಕೆ ಬಂದಿದ್ಲು. ಫೋನ್ ಮಾಡಿದ್ಲು, ಹಂಗಾಗಿ ಅಲ್ಲಿ ಅವಳ ಹತ್ರ ಒಂದು ಸ್ವಲ್ಪ ಹೊತ್ತು ಹೋಗಿ ಆಮೇಲೆ ನಾನು ಕೂಡ ಐಬ್ರೋ ಮಾಡಿಸ್ಬೇಕಾಗಿತ್ತು. ಹಂಗಾಗಿ ಹೋಗಿ ಐಬ್ರೋ ಮಾಡಿಸ್ಕೊಂಡು ಮತ್ತು ಅವಳಿಗೆ ಸ್ವಲ್ಪ ಭೇಟಿಯಾಗಿ ಅವಳದೆಲ್ಲ ಕೆಲಸ ಮುಗಿಸ್ಕೊಂಡು ಮದುವೆ ಸೀರೆ ಅವೆಲ್ಲ ತೊಗೊಂಡ್ರು ಅವರು. ಹಂಗಾಗಿ ಅವಳದು ಮದುವೆ ಸೀರೆನ ಮತ್ತು ಅದೆಲ್ಲನೂ ನೋಡಿಕೊಂಡು ಅವಳಿಗೆ ಏನೇನೆಲ್ಲ ಬೇಕು ನೋಡ್ರಿ ಸಾಮಗ್ರಿ ಮದುವೆಗೆ ಅವೆಲ್ಲ ಸಾಮಾನು ಕೊಡಿಸಿ ಬಂದ್ವಿ. ಅವಳಿಗೆ ಇದು ಫಸ್ಟ್ ಅದು ಫೇಶಿಯಲ್ಲು ಆಮೇಲೆ ಐಬ್ರೋ ಮಾಡಿಸೋದು ಫಸ್ಟ್ ಟೈಮ್ ಅಲ್ರಿ. ಐಬ್ರೋ ಮಾಡಿದ್ರಲ್ಲ, ಐಬ್ರೋ ಮಾಡಿದಕ್ಕೆ ಅವಳು ಕಣ್ಣು ಉರೇಕತ್ತಾವ ಅಂತ ಹೇಳಕತ್ತಿದ್ಲು. ಇಲ್ಲ ಏನೂ ಆಗಲ್ಲ, ಇವತ್ತೊಂದು ದಿನ ಅಷ್ಟೇ ಕಣ್ಣು ಉರಿತಾವ ಅಂತ ಹೇಳಕತ್ತಿದ್ನೆ. ಅಪ್ಪ ಸಿಕ್ಕಾಪಟ್ಟೆ ನೋವಾಯಿತು, ಬ್ಯಾಡ್ ನನಗೆ ಅಂತಂದ್ಲು. ಇದು ನೋವು ಅನ್ಸುತ್ತಾನ ಅಂದ್ಲು. ಇದೇನೇನಿಲ್ಲ, ಕ್ರೀಮ್ ಹಚ್ಚಿ ಜಸ್ಟ್ ಮಸಾಜ್ ಮಾಡ್ತಾರ ಅಷ್ಟೇ ಅಂತ ಹೇಳಿದ್ವಿ. ಇದೇ ನೋಡ್ರಿ ನಾವು ಬಟ್ಟೆ ಅಂಗಡಿಗೆ ಹೋಗಿದ್ದು. ಈ ಬಟ್ಟೆ ಅಂಗಡಿ ಬಂದು ಮಾವೀರ್ ಬಟ್ಟೆ ಅಂಗಡಿ, ಇದು ಕುಷ್ಟಗಿ ಒಳಗಿರೋದು. ಆಮೇಲೆ ಆ ಬಟ್ಟೆ ಅಂಗಡಿಯನ್ನು ಮುಗಿಸ್ಕೊಂಡು ಅವ್ರದ್ದೆಲ್ಲ ಸಾರಿ ಗಿರಿ ಎಲ್ಲ ಕೊಡಿಸ್ಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಇಲ್ಲೊಂದು ಸೇಲ್ ಬಂದಿತ್ತಂತ್ರಿ. ಹಂಗಾಗಿ 180 ಅಂತಂದಿತ್ತು. ಹಂಗಾಗಿ ಸ್ವಲ್ಪ ಸೇಲ್ ಒಳಗೂ ಸುತ್ತಾಡ್ಕೊಂಬರೋಣ ಬಾ ಅಂತಂದು ಸೇಲ್ ಒಳಗೆ ಹೋದ್ವಿ. ಅಲ್ಲಿ ನನ್ನ ಅಕ್ಕನ ಮಗಳು ಎಲ್ಲ ಬಟ್ಟೆನೂ ಕೇಳ್ತಿದ್ಲು, ಈ ಬಟ್ಟೆ ತೊಗೊಳ್ಳೆ ಅಂತಂದು ನೋಡ್ತಿದ್ಲು. ಆಮೇಲೆ ಇದು ಚಂದ ಐತೆ ಅಂತ ತೊಗೊತಿದ್ಲು, ಆಮೇಲೆ ಬಿಟ್ಬಿಡ್ತಿದ್ಲು. ಅದು ಕೈ ಒಳಗೆ ಚೇನ್ ಚಪ್ಪಲಿ ಹಿಡ್ದಾಳಲ್ಲ ಅಂತಂದು ನೋಡಬೇಡ್ರಿ. ಆ ಕೈ ನಮ್ಮ ಸಾನುಗ ಒಂದು ಜೋಡು ಚಪ್ಪಲ್ ತೊಗೊಂಡು ಬಂದ್ವಿ. ಬಟ್ಟೆ ಏನು ತೊಗೊಳಲ್ರಿ, ಆಕೆ ಬಟ್ಟೆ ತೊಗೊಂಡ್ರೆ ಬೇಡ ಅಂತಂದ್ಲು. ನೀ ತೊಗೊ ಅಂದ್ಲು. ನಾನು ಅಲ್ಲಪ್ಪ ಸಿಕ್ಕಾಪಟ್ಟೆ ಬಟ್ಟೆ ಅದಾವ ಅಂತಂದೆ. ಅಲ್ಲಿ ಬಟ್ಟೆ ತೊಗೊಂಡು ನಾಷ್ಟ ಮಾಡ್ಕೊಂಡು ನಾವು ರಿಟರ್ನ್ ಊರಿಗೆ ಬಂದ್ವಿ. ರಿಟರ್ನ್ ಊರಿಗೆ ಬರತ್ಲೆ ಸ್ವಲ್ಪ ಕತ್ಲಾಗಿತ್ತು, ಹಾಗಾಗಿ ನಾನು ವಿಡಿಯೋ ಏನು ಮಾಡಲಿಲ್ಲ. ಬನ್ನಿ ಇವಾಗ ನಮ್ಮ ಸಾನು ಹೋಮ್ವರ್ಕ್ ಮಾಡಿದ್ದಿಲ್ಲಲ್ರಿ, ಹಂಗಾಗಿ ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಸಕತ್ತಿದ್ನೆ. ಅವ್ರ ಅಕ್ಕನವ್ರಿಗೆ ಹೇಳಿದ್ದೆ ಹೋಮ್ವರ್ಕ್ ಮಾಡಿಸಂತಂದು. ಬಟ್ ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ನಾನು ಒತ್ತಕ್ಷರ ಅದೆಲ್ಲನೂ ಪ್ರತಿಯೊಂದೂ ಒತ್ತಿ ಹೇಳ್ಬೇಕು, ಇದು ಹೀಗೆ ಬರುತ್ತಾ ಅಂತಂದು. ಆಮೇಲೆ ನೇ ಕೆ ಈ ಥರ ಬರಿಬೇಕಾದ್ರೆ ಆಕೆ ಕೌಂಟ್ ಮಾಡಿ ಬರಿತಾಳೆ. ಕ ಕಿ ಅಂತಂದು ಕೌಂಟ್ ಮಾಡಿ ಬರಿತಾಳೆ. ಹಂಗಾಗಿ ಅದನ್ನು ಸ್ವಲ್ಪ ಹೇಳ್ಬೇಕಾಗಿತ್ತು ರೀ. ಅಲ್ಲಿಂದ ನಾನು ನೆಕ್ಸ್ಟು ನೈಟು ಊಟ ಮಾಡ್ಕೊಂಡು ಸ್ವಲ್ಪ
ತಲೆಗೆ ಮೆಹಂದಿ ಹಚ್ಕೋಬೇಕಂತ ತಲೆ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಆಮೇಲೆ ಬಿಳೆ ಕೂದಲು ಸಹ ಜಾಸ್ತಿ ಬಿಳೆ ಕೂದಲು ಕೂಡ ಆಗಿದ್ದು ಹಂಗಾಗಿ ನೋಡಿ. ಬಟ್ ಇವಾಗ ನೈಟ್ ಆಗೋದ್ರಿಂದ ಕಾಣಿಸ್ತೇವೆ ಎಲ್ಲ ಗೊತ್ತಿಲ್ಲ. ಮೆಹಂದಿ ಹಚ್ಕೊತಾ ಇದ್ದೀನಿ, ಯಾಕಂದ್ರೆ ನನ್ನ ಫ್ರೆಂಡ್ ಮದುವೆ ಇದೆ. ಹಂಗಾಗಿ ಸ್ವಲ್ಪ ಮೆಹಂದಿ ಸಹ ಹಚ್ಕೊಂಡ್ರೆ ಆಯ್ತು ಅಂತಂದು ಇವಾಗ ಮೆಹಂದಿ ಹಚ್ಕೊತಾ ಇದ್ದೀನಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಮುಂದೆ ಹಾಕುವ ಎಲ್ಲ ವೀಡಿಯೋಸ್ಗಳನ್ನ ಮೊದಲಿಗೆ ನೀವು ನೋಡ್ತೀರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಪ್ರತಿ ಸಾರಿನೂ ಇದನ್ನು ಮೆಹಂದಿ ತಪ್ಪಲ ಬರ್ತಲ್ರಿ, ಅದನ್ನ ಯೂಸ್ ಮಾಡ್ತಿದ್ನಿ. ಈ ಸರಿ ಊರಿಗೆ ಬಂದ ಕಾರಣಕ್ಕೆ ಮೆಹಂದಿ ತಪ್ಪಲ ಇಲ್ಲಿ ಸಿಗಲಿಲ್ಲ. ಹಂಗಾಗಿ ನಾನು ಇದು ಯಾವುದೋ ರಂಗೋಲಿ ಅಲ್ಲಿ ಹೋಗಿ ಪಾರ್ಲರ್ ಒಳಗೆ ಕೇಳಿದೆ. ಅವ್ರು ಇದು ಚೆನ್ನಾಗಿ ಬರ್ತಾಯಿತ್ತು ತಗೋರಿ ಅಂದರು. ಹಂಗಾಗಿ ನಾನು ರಂಗೋಲಿ ಮೆಹಂದಿನ ತೊಗೊಂಬಂದೀನಿ.